ನಮಸ್ಕಾರ ಮಾತೆರೆಗಳ ಚಾವಡಿ ರೆಸ್ಟೋರೆಂಟ್ ಶುರುವಾದ ಬರ್ಪಿ ತಿಂಗಳಿಗೆ 1 ವರ್ಷ ಹಾಕೊಂಡು ಎಲ್ಲ ಹೆಂಗಿದ್ರಿ ದಾನಿ ಕ್ಲ್ಯಾನ್ ನಮಸ್ಕಾರ. ಇವತ್ತು ಎಂತ ಗೊತ್ತು, ಒಂದು ಪ್ಲೇಸಿಗೆ ಬಂದಿದ್ದೇನೆ. ಇಲ್ಲಿ ನಮ್ಮೂರಿದ್ದೆಲ್ಲ ಸ್ಪೆಷಲ್ ತೋರಿಸ್ತೇನೆ ಆಯಿತಾ ನಿಮಗೆ. ಇಲ್ಲಿ ನಮ್ಮೂರಿದ್ದು ಕಡುಬು, ಪತ್ರೊಡೆ, ಆಮೇಲೆ ಪುಂಡಿ ಎಲ್ಲ ಸಹ ಒಂದೇ ಕಡೆ ಸಿಗ್ತಾ ಉಂಟು. ಅಂಥ ಒಂದು ಅಡ್ಡಕ್ಕೆ ಬಂದಿದ್ದೇನೆ. ಅಂದರೆ ಮಾಮೂಲಿ ನೀವು ಬೆಳಗ್ಗೆ ಎದ್ದರೆ ರೈಸ್ ಬಾತು, ಪೂರಿ, ಇಡ್ಲಿ ಇದು ಕಾಮನ್ ತಿಂತೀರಲ್ಲ, ಇದು ಬಿಟ್ಟು ನೀರು ದೋಸೆ. ತುಂಬ ಜನಕ್ಕೆ ನೀರು ದೋಸೆ ಇಷ್ಟ. ಒಂದು ಹೋಟೆಲ್ ಆಗಿದೆ ನಮ್ಮ ವಿಜಯನಗರದಲ್ಲಿ. ಅಲ್ಲಿ ನಿಮಗೆ ನಮ್ಮ ಮಂಗಳೂರು ಉಡುಪಿ ಸ್ಟೈಲಿದ್ದು ಎಲ್ಲ ಫುಡ್ಡು ಸಹ ಸಿಗ್ತದೆ. ಅದು ಎಲ್ಲಿ, ಅಲ್ಲಿ ಏನೇನು ಸ್ಪೆಷಲ್ ಇದೆ ಎಲ್ಲ ಇವತ್ತು ಹೇಳ್ತೇನೆ ಆಯಿತಾ. ಬಲೆ ಪೊಯ್. ಓಕೆ, ನಾನಿವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ವಿಜಯನಗರದ ಚಾವಡಿ ವೆಜ್ ರೆಸ್ಟೋರೆಂಟು. ಆ್ಯಕ್ಚುಲಿ ನಿಮಗೆ ಒಳಗೆ ಎಂಟ್ರಿ ಕೊಡ್ತಾನೆ ಉಂಟಲ್ಲ, ಕಾಂತಾರ ಎಲ್ಲ ನೋಡಿದಿರಲ್ಲ, ಕಾಂತಾರದ 1-2 ಚಿತ್ರ, ಕಂಬಳ ಎಲ್ಲ ಭಯಂಕರ. ಆ್ಯಂಬಿಯನ್ಸು ಸಹ ಅಷ್ಟೇ ಸೂಪರ್ ಉಂಟು ಆಯಿತಾ. ಎಂಟ್ರಿ ಆದ ಕೂಡಲೇ ಸಹ ನಿಮಗೆ ಈ ಥರದ ಆ್ಯಂಬಿಯನ್ಸ್ ನೋಡಲಿಕ್ಕೆ ಒಂಥರ ಖುಷಿ ಆಗ್ತದೆ. ಚಾವಡಿ ರೆಸ್ಟೋರೆಂಟ್ ನಮ್ಮ ಉಡುಪಿ ಕುಡ್ಲ ಸೈಡದನೇ ನಮ್ಮ ಫುಡ್ ಪೂರ ಪ್ರಿಪೇರ್ ಮಲ್ಪುವ. ಪಂಡ ನಮ್ಮ ಕೊಟ್ಟೆ, ಮೂಡೆ, ಪತ್ರೊಡೆ, ಒತ್ತು ಶಾವಿಗೆ, ನೀರು ದೋಸೆ, ಆಮೇಲೆ ಪುಂಡಿಗಟ್ಟಿ, ಹಲಸಿನ ಗಟ್ಟಿ, ಪತೋಳಿ, ಈ ಥರದ್ದು ಫುಡ್, ಒತ್ತು ಶಾವಿಗೆ, ಸಂಜೀರ, ಬಿಸ್ಕುಟ್ ರೊಟ್ಟಿ, ಈ ಥರ ಫುಡ್ಗಳನ್ನೆಲ್ಲ ನಾವು ಇಲ್ಲಿ ಪ್ರಿಪೇರ್ ಮಾಡ್ತೇವೆ. ನಾನು ಹೋಗುವಾಗ ಪತ್ರೊಡೆಗೆ ರೆಡಿ ಆಗ್ತಾ ಇತ್ತು. I'm from Himachal and we have a similar dish by the name Patrode. This is the first time I came to know that even Bangalore has a similar dish. It is very yummy. It is of different taste than from Himachal Patrode. It's very yum. So I think this is a very underrated restaurant. Do visit. Patrode bhayankara taste untu. ಹಾಗೆ ಪತ್ರೊಡೆಗೆ ಫ್ಯಾನ್ ಬೇಸು ಸಹ ಭಯಂಕರ ಉಂಟು. ಇಲ್ಲಿ ವೀಕೆಂಡಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ವೀಕೆಂಡಲ್ಲಿ ನಾವು ಏನಾದರೂ ಕೆಲವು ಸ್ಪೆಷಲ್ ಐಟಮ್ ಮಾಡ್ತೇವೆ. ಜಾಕ್ ಫ್ರೂಟ್ ಪಾಯಸ ಮಾಡ್ತೇವೆ, ಮಾವಿನ ಹಣ್ಣು ರಸಾಯನ ಮಾಡ್ತೇವೆ, ಕಾಶಿ ಹಲ್ವಾ ಇರುತ್ತೆ, ಕ್ಯಾರೆಟ್ ಹಲ್ವಾ ಇರುತ್ತೆ, ರಾಗಿ ಮಣ್ಣು ಇರುತ್ತೆ, ಪತೋಳಿ ಇರುತ್ತೆ, ಆಮೇಲೆ ಪತ್ರೊಡೆ ಇರುತ್ತೆ. ಈಗ ರೆಡಿ ಆಗ್ತಾ ಇರೋದು ಎಂತ ಅಂತ ಗೊತ್ತುಂಟಲ್ಲ ನಿಮಗೆ. ಒಳ್ಳೆ ಬಿಸಿ ನೀರು ದೋಸೆ ರೆಡಿ ಆಗ್ತಾ ಉಂಟು. ನೀರು ದೋಸೆಗೆ ಉಂಟಲ್ಲ, ಈ ಕಾಯಿ ಹೂ ಅಂತ ಹೇಳ್ತಾರೆ, ಇದು ಮತ್ತು ನೀರು ದೋಸೆ ಒಳ್ಳೆ ಕಾಂಬಿನೇಷನ್. ಕಾಯಿ ಹೂ ಸಹ ಆಲ್ರೆಡಿ ರೆಡಿ ಆಗಿತ್ತು ನೋಡಿ. ನೀರು ದೋಸೆ ತೆಳುವಾಗಿ ಸೂಪರ್. ಅದಕ್ಕೆ ನಿಮಗೆ ಸ್ವಲ್ಪ ಕಾಯಿ ಚಟ್ನಿ ಮತ್ತು ಕಾಯಿ ಹೂ, ಖಾರ ಸ್ವೀಟ್ ಜೊತೆಗೆ ನಮ್ಮ ನೀರು ದೋಸೆ ತಿನ್ಲಿಕ್ಕೆ ಉಂಟಲ್ಲ, ಒಳ್ಳೆ ಮಜವೇ ಬೇರೆ ಅದ್ರದ್ದು. ಓಕೆ, ಬೆಂಗಳೂರು ಓಲ್ಲ ತಿಕ್ಕುಚಿ ಮಾರೆ ಎಂಕೊಂಜಿ ಶಾವಿಗೆ ತಿನ್ನೋಡೊಂದು ಎಪ್ಪಾಗಡ ತಿಂಚಿ ಅನ್ನಂದಿತ್ತೆ ಒಕ್ಕ ಫೈನಲಿ ತಿಕ್ಕಂಡು. ಎಸ್ ಹೌದು, ಯಾವಾಗದಿಂದ ಅಂದ್ಕೊಳ್ತಿದ್ದೆ ಮಾರ ನಮಗೊಂದು 10 ಶಾವಿಗೆ ತಿನ್ಬೇಕಂತ. ನಾವು ಊರಲ್ಲಿ ಹೋದರೆ ಮನೇಲಿ ಮಾಡೋದು ಬಿಟ್ಟರೆ ಉಂಟಲ್ಲ, ಬೆಂಗಳೂರಲ್ಲಿ ನಮಗೆ ಎಲ್ಲೂ ಸಹ ಒಂದು 10 ಶಾವಿಗೆ ತಿನ್ಬೇಕಂದ್ರೆ ಎಲ್ಲೂ ಸಹ ಆಗೋದಿಲ್ಲ. ಸೊ ಇವಾಗ ಹುಡುಕಿ ನಮ್ಮ ವಿಜಯನಗರದಲ್ಲಿ ಚಾವಡಿ ಅನ್ನೋ ಒಂದು ಕಡೆ ಮಂಗಳೂರಿನ ಎಲ್ಲ ಸ್ಟೈಲು ಸಿಗ್ತದೆ. ಫಸ್ಟ್ ನಾನು 10 ಶಾವಿಗೆ ತಗೊಂಡೆ. ಇದಕ್ಕೆ ನಿಮಗೆ ಸ್ವಲ್ಪ ಕಾಯಿ ಹಾಲು ಕೊಡ್ತಾರೆ, ತುಂಬಾ ಟೇಸ್ಟು ಇದರೊಟ್ಟಿಗೆ ತಿನ್ನೋಕ್ಕೆ. ಆಮೇಲೆ ಸಾಂಬಾರು ಕೂಡ ಕೊಟ್ಟಿದ್ದಾರೆ. ಸೊ ಶಾವಿಗೆ ನೀವು ನೋಡ್ಬೋದು ಎಷ್ಟು ಸ್ಮೂತಾಗಿ ಹೆಂಗಿದೆ ನೋಡಿ. ಆಹಾ ನೋಡಿ ಹೆಂಗಿದೆ, ಅವಳೆ ಶೇಪ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸಾಂಬಾರಲ್ಲಿ ಫಸ್ಟ್ ಟೇಸ್ಟ್ ನೋಡ್ಬಿಡೋಣ, ಆಮೇಲೆ ಸಿಹಿ ತಿನ್ನೋಣ. ಎಷ್ಟು ಸ್ಮೂತಾಗಿದೆ ಅಂದರೆ ಹೆಂಗೆ ಬರುತ್ತೆ ನೋಡಿ. ಬಾರಿ ಲಾಯ್ಕುಂಟು ಮಾರೆ. ನಿಮಗೆ ಶಾವಿಗೆ ಸಹ ಅಷ್ಟೇ ಅಂತ ಒಂಥರ ಗಟ್ಟಿ ಸಹ ಇಲ್ಲ, ಈಚೆ ಚಿಕ್ಕಾಗಿ ಮೆದು ಸಹ ಇಲ್ಲ, ಒಳ್ಳೆ ಉಂಟು. ನಿಮಗೆ ಸಾಂಬಾರು ಹಾಕಿ ತಿಂದರೆ ಉಂಟಲ್ಲ ಭಾರಿ ಖುಷಿ ಆಗ್ತದೆ. ನನಗೆ ಒಳ್ಳೆ ಊರಿದ್ದು ನೆನಪಾಗ್ತುಂಟು ಮಾರೆ. ಊರಲ್ಲೆಲ್ಲ ಹೋದಾಗ ಹೀಗೆ ಶಾವಿಗೆ ಮಾಡೋದು, 10 ಶಾವಿಗೆ, ಅದು ಒತ್ತುದೇ ಒಂದು ಮಜಾ. ಈಗ ಈ ಶಾವಿಗೆಗೆ ನೋಡಿ ಕಾಯಿ ಹಾಲು ಹಾಕ್ಕೊಂಡ್ರೆ ಉಂಟಲ್ಲ ಒಳ್ಳೆ ಸ್ವೀಟ್. ಅದು ನಿಮಗೆ ಊರು ಸೈಡಲ್ಲೆಲ್ಲ ಎಂತಾದರೂ ಸಹ ಫಂಕ್ಷನ್ ಆದರೆ ಇದೆ ಫಿಕ್ಸ್ 10 ಶಾವಿಗೆ ಮತ್ತು ಕಾಯಿ ಹಾಲು ಮಾಡಲಿಕ್ಕೆ ಹೇಳೋದು ಅಮ್ಮನ ಹತ್ರ.
ಎರಡು ಸಹ ತಿಂತಾ ಇದ್ರೆ ಅದರದ್ದೊಂದು ಮಜ್ಜವೇ ಬೇರೆ. ಮೂರೊತ್ತು ಸಹ ಅದೇ, ಮತ್ತೆ ಮಧ್ಯದಲ್ಲಿ ಊಟ ಗೀಟ ಅಂತೆಲ್ಲ ಹೊತ್ತು ಶಾವಿಗಿದ್ರೆ ಮತ್ತೆ ಎಂತ ಸಹ ಬೇಡ ನಮಗೆ. ಹೊಟ್ಟೆ ಕಡುಬು ಆ್ಯಕ್ಚುಲಿ ಏನು ಗೊತ್ತಾ, ನಾವು ಮನೇಲೆಲ್ಲ ತಿನ್ನುವಾಗ ಹೇಳೋದವ್ರು ಜಾಗ್ರತೆ ಮಾರೆ ಮುಳ್ಳುಂಟು ಆಯಿತಾ ನೋಡ್ಕೊಂಡು ತಿನ್ನು ಅಂತ. ಅಂದರೆ ನಿಮ್ಗೆ ಇಲ್ಲಿ ಏನು ಗೊತ್ತಾ, ಇಲ್ಲಿ ನೋಡಿ ಹೀಗೆ ಕಡ್ಡಿ ಸಿಗಿಸಿರ್ತಾರೆ ಇಲ್ಲಿ, ಇದನ್ನು ಒಂದೊಂದೇ ತೆಗಿಬೇಕು, ಒಂದೊಂದೇ ಹೀಗೆ ಇದನ್ನು ತೆಗಿಬೇಕು. ಅಂತ ಹಿಂಗೆ ತೆಗೆದ್ರೆ ಮಾರೆ ಭಯಂಕರ ಬಿಸಿ ಉಂಟು. ಬಿಸಿ ಬಿಸಿ ಕಡುಬು. ಈ ಕಡ್ಡಿಯನ್ನೆಲ್ಲ ತೆಗೆದು ನಿಮಗೆ ಈ ಸ್ಮೆಲ್ ಉಂಟಲ್ಲ, ಈ ಕೊಟ್ಟೆ ಸ್ಮೆಲ್ಲೇ ನನಗೆ ಭಯಂಕರ ಇಷ್ಟ ಆಗೋದು. ಮನೇಲಿ ಸಹ ನೀವು ಅದು ಅವರು ಬೇಯಿಸಿರ್ತಾರಲ್ಲ, ಬೇಯಿಸಿದಾಗ ತೆಗೆದಾಗ ಅದರದ್ದೊಂದು ಸ್ಮೆಲ್ ಬರ್ತದೆ. ತಿನ್ನೋಣ ನೋಡಿ. ಈ ಕಡ್ಬಲ್ಲಿ ಇದೆಲ್ಲ ನೀವು ಸರಿಯಾಗಿ ಇದನ್ನು ಹೀಗೆ ಓಪನ್ ಮಾಡಿ ರೌಂಡ್ ತಿರ್ಸ್ಬೇಕು. ರೌಂಡ್ ಈ ಕಡ್ಡಿ ಎಲ್ಲ ತೆಗ್ಬಿಡ್ಬೇಕು ಒಂದು ಸಲ. ಇದರಲ್ಲಿ ಒಂದು ಸಿಗೋ ರುಚಿ ಉಂಟಲ್ಲ ನಿಮಗೆ, ಯಾವುದ್ರಲ್ಲಿ ಸಹ ಸಿಗಲಿಕ್ಕಿಲ್ಲ. ಒಂದು ತಿಂದು ಟೇಸ್ಟ್ ನೋಡುವ ಹೇಗುಂಟ ಅಂತ. ನಿಮಗೆ ಇಲ್ಲಿ ಕೊಟ್ಟೆ ಕಡುಬಿಗೆ ಒಂದು ಚಟ್ನಿ ಕೊಡ್ತಾರೆ, ಸ್ವಲ್ಪ ಗಟ್ಟಿ ಚಟ್ನಿ, ಆಮೇಲೆ ಒಂದು ಸಾಂಬಾರು. ಕಡುಬು ಸಹ ಅಷ್ಟೇ ಒಳ್ಳೆ ಉಂಟು, ಮೃದು ಉಂಟು ನೋಡಿ, ಎಷ್ಟು ಸಾಫ್ಟ್ ಉಂಟು ನೋಡಿ, ಎಷ್ಟು ಸಾಫ್ಟ್, ಎಷ್ಟು ಬಿಸಿ ಉಂಟು ಗೊತ್ತುಂಟಾ. ಯಪ್ಪ ಭಯಂಕರ ಬಿಸಿ ಉಂಟು, ಸಿಕ್ಕಾಪಟ್ಟೆ ಸಾಫ್ಟ್. ಸೊ ಸಾಂಬಾರು ಜೊತೆ ನಮ್ಮ ಕೊಟ್ಟೆ ಕಡುಬು 100% ಹೋಮ್ ಮೇಡ್ ಥರ ಇದೆ. ನನಗೊಂಥರ ಮನೇಲಿ ಎಲ್ಲೋ ಮನೇಲೆ ಕೂತ್ಕೊಂಡು ನಾವು ಈ ಹಬ್ಬಗಳಲ್ಲಿ ತಿಂತೀವಲ್ಲ ಇವತ್ತು, ಆ ಥರ ಫೀಲ್ ಆಗಿದೆ ಮಾರೆ. ಅಷ್ಟು ಸಹ ಒಳ್ಳೆ ಉಂಟು, ಸಕ್ಕತ್ತಾಗಿದೆ. ಅಂದರೆ ನಿಮಗೆ ಸಾಂಬಾರು ಮತ್ತು ಕಡುಬು ಉಂಟಲ್ಲ, ಮಿಕ್ಸ್ ಮಾಡ್ಕೊಂಡು ತಿಂದರೆ ಒಳ್ಳೆ ಮಜಾ ಕೊಡ್ತದೆ. ಅದೇ ರೀತಿ ಚಟ್ನಿ ಸಹ ಕೊಟ್ಟಿದ್ದಾರೆ, ಚಟ್ನಿ ಜೊತೆ ತಿಂದು ನೋಡು ಆಯಿತಾ. ಭಾರಿ ಒಳ್ಳೆ ಉಂಟು ಮಾರೆ ಚಟ್ನಿ, ಸೀರಿಯಸ್ಲಿ. ಪಕ್ಕ ಮನೇಲಿ ಹೇಗೆ ಮಾಡ್ತೇವೆ ನಾವು ಅದೇ ಥರ ಕೊಟ್ಟಿದ್ದೇವೆ, ಕಡುಬು ಮತ್ತು ಚಟ್ನಿ ಬೊಂಬಾಟ್ ಟೇಸ್ಟ್. ಚಟ್ನಿ ಒಟ್ಟಿಗೆ ತಿನ್ನಲಿ, ಆ್ಯಕ್ಚುಲಿ ಸಾಂಬಾರ್ಗಿಂತ ಚಟ್ನಿ ಒಟ್ಟಿಗೆ ತಿನ್ನಲಿಕ್ಕೆ ಸೂಪರ್ ಮಜಾ ಕೊಡ್ತಾ ಉಂಟು. ನೆಕ್ಸ್ಟ್ ಲೆವೆಲ್ ಟೇಸ್ಟ್. ಕಡುಬಂತೂ ಸೂಪರ್. ಆಮೇಲೆ ನಿಮಗೆ ಇನ್ನೊಂದು ಗೊತ್ತುಂಟಾ, ಕೊಟ್ಟೆ ಕಡುಬು ಸಹ ಉಂಟು, ಮುಡೆ ಸಹ ಉಂಟು. ಇದು ಬೇರೆ, ಇದು ಮುಡೆ ಅಂತ, ಅದು ಕೊಟ್ಟೆ ಕಡುಬು. ಈಗ ನೀವು ಕಮೆಂಟಲ್ಲಿ ಖಂಡಿತ ಹೇಳ್ತೀರಿ, ನಂಗೆ ಗೊತ್ತುಂಟು ಕೊಟ್ಟೆ ಕಡುಬು ತಿನ್ನೋದು, ಮುಡೆ ತಿನ್ನೋದು ಒಂದು ಹೇಳು ಮಾರಕ್ಕೆ ಹಾಕಿಲ್ಲ ಅಂತ. ಇಲ್ಲ, ನನ್ನ ಚಾಯ್ಸ್ ಪ್ರಕಾರ ನಿಮಗೆ ಕೊಟ್ಟೆ ಕಡುಬು ಮುಡೆಗೆ ಕಂಪೇರ್ ಮಾಡಿದ್ರೆ ಕೊಟ್ಟೆ ಕಡುಬು ಸಕ್ಕದಿರ್ತದೆ. ಅದ್ರ ಸ್ಮೆಲ್ ಹೇಳಿದಲ್ಲ, ನಾನು ತೋರಿಸಿದಲ್ಲ, ಅದೇ ಸೂಪರ್. ಬಟ್ ಮುಡೆ ಸಹ ಒಳ್ಳೆ ಇರ್ತದೆ ಆಯಿತಾ. ಇಲ್ಲಿ ಚಾವಡಿ ಅಂತ ರೆಸ್ಟೋರೆಂಟ್ ನೋಡಿದ್ವಿ, ನೋಡಿದ ತಕ್ಷಣ ಗೊತ್ತಾಯಿತು ಮಂಗಳೂರು ಸ್ಟೈಲ್ ರೆಸ್ಟೋರೆಂಟ್ ಅಂತ. ಅದಕ್ಕೆ ಖಂಡಿತ ಟ್ರೈ ಮಾಡಬೇಕು ಅಂತ ಬಂದುಬಿಟ್ಟಿದ್ವಿ. ಕೊಟ್ಟೆಗಿನ ತೊಗೊಂಡಿದ್ದೀನಿ, ತುಂಬ ಇಷ್ಟ ಆಗಿದೆ. ನೀವು ಎಲ್ಲರೂ ಇಲ್ಲಿಗೆ ಬಂದುಬಿಟ್ಟು ವಿಸಿಟ್ ಮಾಡಬೇಕು. ಮಂಗಳೂರು ಸ್ಟೈಲ್ ಬನ್ಸ್ ತಿನ್ಬೇಕಾದ್ರೆ ನನಗೆ ಉಡುಪಿಗೆ ಹೋಗುವಾಗ ತಾಮಾರೆ ಅಂತ ಹೇಳೋದೇ ಬೇಡ. ವಿಜಯನಗರದಲ್ಲಿರೋ ಚಾವಡಿಗೆ ಬಂದರೆ ಮಂಗಳೂರು ಉಡುಪಿದೆ ಎಂತ ಬೇಕು ಎಲ್ಲ ಸಹ ಉಂಟು ಆಯಿತಾ. ಈಗ ಲಾಸ್ಟಿಗೆ ಒಂದು ಬನ್ಸ್ ತಿನ್ನುವ ಅಲ್ಲ, ಇಲ್ಲಿಗೆ ಮುಗಿಲಿಲ್ಲ ಆಯಿತಾ, ಇನ್ನೂ ಸಹ ಪುಂಡಿ ಉಂಟು, ಇನ್ನೂ ಸಿಕ್ಕಾಪಟ್ಟೆ ರೆಡಿ ಆಗ್ತುಂಟು ಅಲ್ಲಿ. ನಾವು ಎಂತೆಲ್ಲ ತಿನ್ನೋದು, ಸದ್ಯಕ್ಕೆ ಇಷ್ಟು ತಿಂದಿದ್ದೇನೆ. ಲಾಸ್ಟಿಗೆ ಒಂದು ಬನ್ಸ್ ತಿನ್ನುವ. ಬನ್ಸಿಗೆ ಚಟ್ನಿ ಮಾಮೂಲು, ಆದರೆ ಬನ್ಸಿಗೆ ಇವರು ಎಂತ ಗೊತ್ತುಂಟು, ಸಾಂಬಾರು ಕೊಡೋದಿಲ್ಲ, ಬನ್ಸಿಗೆ ಅಂತ ಸಪ್ರೇಟು ಸಾಗು ಕೊಡ್ತಾರೆ ನೋಡಿ. ಫಸ್ಟ್ ಕ್ಲಾಸ್ ಸಾಗು, ಬನ್ಸು ಸಾಗು ಒಳ್ಳೆ ಟೇಸ್ಟ್. ಆ್ಯಕ್ಚುಲಿ ಅಂತ ಗೊತ್ತುಂಟ ನಿಮಗೆ, ನಾವು ಊರು ಸೈಡೆಲ್ಲ ಚಟ್ನಿ ಸಾಗು ಎಂತ ಸಾಕೊಳ್ಳೋದಿಲ್ಲ, ಬರೀ ಒಂದು ಬನ್ಸು ಒಂದು ಟೀ, ಅಪ್ಪ ಖರಾಬ್ ಟೇಸ್ಟ್. ನೋಡುವ ಈಗ ನಮ್ಮದು ಚಾವಡಿಯಲ್ಲಿ ಹೇಗೆ ಉಂಟು ನಮ್ಮ ಬನ್ಸ್ ಅಂತ. ಬಂಬಾಟ್ ಟೇಸ್ಟ್, ತುಂಬಾ ಚೆನ್ನಾಗಿದೆ. ಬನ್ಸೂ ಅಷ್ಟೇ, ನಿಮಗೆ ಬನ್ಸು ಸಾಗು ತುಂಬ ಚೆನ್ನಾಗಿರುತ್ತೆ. ಚಟ್ನಿನೂ ಚೆನ್ನಾಗಿರುತ್ತೆ, ಒಂದು ಚಟ್ನಿ ಒಟ್ಟಿಗೂ ಏನು ನಿಮಗೆ ಇದಲ್ಲ, ಬಟ್ ಸಾಗು ತುಂಬ ಪ್ರಿಫರ್ ಮಾಡ್ತಾರೆ. ಉಪ್ಪಾರು. ಅದೇ ರೀತಿ ಖಾರ ಅವಲಕ್ಕಿ ಉಂಟು. ಈ ಮಂಗಳೂರು ಸ್ಟೈಲ್ ಅವಲಕ್ಕಿಗೆ ಉಂಟಲ್ಲ, ಬೆಂಗಳೂರಲ್ಲೆಲ್ಲ ಭಯಂಕರ ಡಿಮಾಂಡ್ ಉಂಟು. ಸ್ವೀಟ್, ಇದನ್ನು ಹಲಸಿನಕಾಯಿ ಗಟ್ಟಿ ಅಥವಾ ನಾವು ಗಿಡ್ಡೆ ಅಂತ ಹೇಳ್ತೇವೆ, ಇನ್ನೊಂದು ಅರಸಿನ ಎಲೆಯಿಂದ ಮಾಡೋದು. ಹಾಗೆ ಮಧ್ಯಾಹ್ನ ಊಟದ್ದು ಐಟಮ್ಸ್ ಎಲ್ಲ ನಮ್ಮದು ಇರುತ್ತೆ. ರಸಮ್, ಸಾಂಬಾರು, ಪಲ್ಯ, ತೋವೆ, ಮಜ್ಜಿಗೆ ಹುಳಿ, ಮೆಣಸ್ಕಾಯಿ, ಕರಿ ಎಲ್ಲ ಐಟಮ್ಸ್ ಎಲ್ಲ ಇರುತ್ತೆ. ಸೊ ಟೆಂಪಲಲ್ಲಿ ಯಾವ ಥರ ಐಟಮ್ ಪ್ರಿಪೇರ್ ಮಾಡ್ತಾರೆ ಅದೇ ಥರ ಟೇಸ್ಟು ಇಲ್ಲೂ ಸಿಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಫುಡ್ ಅಂತೇಳಿ ಗೋಳಿ ಬಜ್ಜಿ ಇರುತ್ತೆ, ಬನ್ಸ್ ಇರುತ್ತೆ, ಚಟ್ಟಂಬಡೆ ಇರುತ್ತೆ, ಮಸಾಲ ವಡೆ ಇರುತ್ತೆ. ವೀಕ್ಲಿ ಆಫ್ ಅಂತೇಳಿ ಮಂಗಳವಾರ ನಮ್ಮದು ಕ್ಲೋಸ್ ಇರುತ್ತೆ.
ಸೊ ನಾವಿವತ್ತು ವಿಜಯನಗರದಲ್ಲಿರೋ ಚಾವಡಿ ಮ್ಯಾಂಗ್ಳೂರ್ ಕ್ಯೂಸನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ವೆರೈಟೀಸ್ ಆಫ್ ಫುಡ್ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಕೊಟ್ಟೆ ಕಡುಬು, ಪತ್ರೊಡೆ, ನೀರು ದೋಸೆ ಎಲ್ಲ ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಸೊ ಒನ್ ಶುಡ್ ಕಮ್ ಆ್ಯಂಡ್ ಟ್ರೈ. ಹಾಗೆ ಬೆಳಗ್ಗೆ 7:30ಯಿಂದ ಸಂಜೆ 9:30 ತನಕ ನಮ್ಮದು ಹೋಟೆಲ್ ಓಪನಿಂಗ್ ಇರುತ್ತೆ. ಸೊ ಮಿಡ್ಲಲ್ಲಿ ಯಾವುದು ಕ್ಲೋಸ್ ಇರಲ್ಲ. ನೀ ಎಂತ ಕುಡಿತಿದ್ಯಾ? ಓಯ್ ಎಂತ ಕುಡಿತಿದ್ಯಾ? ಕುಡಿಯಾ ಬಾರ ಬಾ ಮಾರೆ, ಹೋ ಮಾರೆ, ಹೋಗೋ ಕುಡ್ದು ಬಾ ಹೋಗ. ಹಾಗೆ ಫಂಕ್ಷನಿಗೆಲ್ಲ ಕ್ಯಾಟ್ರಿಂಗ್ ಕೂಡ ನಾವು ಐಟಮ್ಸ್ ಎಲ್ಲ ಕೊಡ್ತೇವೆ. ಕೆಳಗೆ ಕ್ಯಾಪ್ಷನಲ್ಲಿ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಅದನ್ನು ನೋಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನೀವೇ ನೋಡಿದ್ರಿ ಕಡುಬು ಬನ್ಸು ಎಲ್ಲ ಸೂಪರ್ ಉಂಟು ಮಾಡಿ. ಎಂಚಿನ ಟೇಸ್ಟ್ ಗೊತ್ತುಂಡೆ ಹಿರೇಗು ಬನ್ಸ್ ಉಂಡತ್ತ. ಬನ್ಸ್ ಹೆವಿ ಟೇಸ್ಟ್ ಉಂಡು. ಬನ್ಸ್ಲ ಬೊಕ ಪುಂಡಿ ಉಂಡು. ಇವ್ರು ಬೋಡಂಡ ಪುಂಡಿ ತಿನ್ನೋಲ್ಲಿ. ಹಾಗೆ ಇವರದ್ದು ಕ್ಯಾಟ್ರಿಂಗ್ ಸರ್ವಿಸ್ ಕೂಡ ಉಂಟು. ನಾನು ಡಿಸ್ಕ್ರಿಪ್ಷನಲ್ಲಿ ಅವರದ್ದು ಕ್ಯಾಟ್ರಿಂಗ್ ಸರ್ವಿಸ್ ಬಗ್ಗೆ, ಆಮೇಲೆ ಟೈಮಿಂಗು, ಅಡ್ರೆಸ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಒಂದು ಗೂಗಲ್ ಮ್ಯಾಪ್ ಹಾಕ್ತೇನೆ ಆಯಿತಾ. ಅದನ್ನು ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟು ಈ ವಿಜಯನಗರದಲ್ಲಿರುವಂತಹ ಈ ಒಂದು ಅಡ್ಡಕ್ಕೆ ಬರ್ತೀರಿ. ಇನ್ನೊಂದು ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮನ್ನು ಬರ್ತಾನೆ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.